ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ಎ ಗುಣಿಸು ಎ ಗುಣಿಸು ಎ ಗುಣಿಸು ಎ ಗುಣಿಸು ಬಿ ಗುಣಿಸು ಬಿ ಗುಣಿಸು ಬಿ ಗುಣಿಸು ಸಿ ಗುಣಿಸು ಸಿ. ಸೊ ಇದನ್ನ ಘಾತಾಂಕ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದೇ ರೀತಿಯ ಸಂಖ್ಯೆ ಅಥವಾ ಅಕ್ಷರಗಳ ಎಷ್ಟು ಬಾರಿ ಗುಣಿಸಲ್ಪಟ್ಟಿದೆ ಅನ್ನೋದನ್ನ ನಾವು ಎಣಿಸ್ಕೊಂಡು ಅದನ್ನ ಘಾತಾಂಕ ರೂಪದಲ್ಲಿ ಬರಿಬೇಕಾಗತ್ತೆ. ಸೊ ಇಲ್ಲಿ ಎ ದ ಘಾತ 1 2 3 4 ಸೊ ಅಂದ್ರೆ ಏನಾಯ್ತು, ಎ ಅಕ್ಷರ ಏನಾಗಿದೆ 4 ಬಾರಿ ಬಂದಿದೆ ಅಂತ ಆಯ್ತು. ಹಾಗಾದ್ರೆ ಎ ದ ಘಾತ 4 ಗುಣಿಸು ಬಿ ಅಕ್ಷರ 1 2 3 ಇದೆ. ಸೊ ಅಂದ್ರೆ 3 ಬಾರಿ ಬಂದಿದೆ. ಸೊ ಹಾಗಾದ್ರೆ ಇದನ್ನ ಘಾತಾಂಕ ರೂಪದಲ್ಲಿ ಬರೆದಾಗ ಬಿ ದ ಘಾತ 3 ಗುಣಿಸು ಸಿ 1 2. ಸೊ ಸಿ ಅಕ್ಷರ 2 ಬಾರಿ ಬಂದಿದೆ. ಸೊ ಹಾಗಾದ್ರೆ ಸಿ ದ ಘಾತ 2 ಆಗತ್ತೆ. ಸೊ ಹಾಗಾದ್ರೆ ಇದನ್ನ ಘಾತಾಂಕ ರೂಪದಲ್ಲಿ ಬರೆದಾಗ ಎ ದ ಘಾತ 4 ಗುಣಿಸು ಬಿ ದ ಘಾತ 3 ಗುಣಿಸು ಸಿ ದ ಘಾತ 2 ಆಗಿದೆ. ಥ್ಯಾಂಕ್ ಯು.